ಕ್ಲಿಯರೆನ್ಸ್ ಇಶ್ಯೂಸ್ ಇತ್ತು. ಕುಡಿಯ ನೀರು ಅವರು JJM ಇಂದ ಕೇಳ್ತಾ ಇದಾರೆ. ಆಲ್ರೆಡಿ ಏನು ಹಳೇದ್ ನಮ್ದು ಎಕ್ಸಿಸ್ಟಿಂಗ್ ಪೈಪ್ ಯಾಕೆ ಮಾಡಿದ್ರಿ ನೀವು? ಪೈಪ್ ಲೈನ್ ಯಾಕೆ ಮಾಡಕ್ ಪೈಪ್ ಲೈನ್ ಮಾಡ್ಬಿಟ್ಟು ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲ ಅಂದ್ರೆ ಪೈಪ್ ಲೈನ್ ಆಗಿ ನೆಲ್ಲಿ ಮಾಡಿ ಎಲ್ಲ ದುಡ್ಡು ತಗೊಳಕಾಗರೆ ಮೇಡಮ್. ಆ ಕಾಂಟ್ರಾಕ್ಟ್ ಈಗ ಪೈಪ್ ಲೈನ್ ತಡಿಬೇಕಾಯ್ತು. ಪೈಪ್ ಲೈನ್ ಆಗಿದೆ, ಎಲ್ಲ ಆಗಿದೆ. ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲ ಅಂದ್ರೆ ಅದೇ ಮೇಡಮ್ ಅಲ್ಲ ಅರ್ಥ. ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಪೈಪ್ ಲೈನ್ ಆದ್ಮೇಲೆ ಮೇಡಮ್ ಆಗಲೇ ತಡಿಬೇಕಾಗಿತ್ತು. ಅದು ಅಲ್ವೇ ಆಯ್ತು. ಒಂದ್ ನಿಮಿಷ ರೀ ಆಯ್ತು. ಮಹದೇಶ್ವರ ಬೆಟ್ಟಕ್ಕೂ ತುಳಸಿ ಕೆರೆಗೂ ಪೈಪ್ ಲೈನ್ ಆಗಿದೆ ಮೇಡಮ್. ಪೈಪ್ ಲೈನ್ ಆಗಿದೆ. ಪೈಪ್ ಲೈನ್ ಆದ ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಕ್ಕಿಂತ ಮುಂಚೆ ಕೊಡ್ಬೇಕಾಯ್ತು ನೀವು. ಪೈಪ್ ಲೈನ್ ಮಾಡಿ ಎಲ್ಲ ದುಡ್ಡು ತಗೊಂಡು ದುಡ್ಡು ವಿನಿಯೋಗ ಮಾಡ್ಬಿಟ್ಮೇಲೆ ಈಗ ಫಾರೆಸ್ಟ್ ಈಗ ಮಹದೇಶ್ವರ ಬೆಟ್ಟ ತುಳಸಿ ಕೆರೆಗೆ ಹೋಗೋ ಪೈಪ್ ಆಗಿದೆ, ಎಲ್ಲನೂ ಮಾಡಿದಾರೆ. ಈಗ ಯಾಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ನಿಮ್ಗೆ? ನಾನೇನು ಹೇಳ್ತಿರೋದು ಅಮೂಲ್ ಭಾಗದ್ದು ಫೇಸ್ 2 ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿಲ್ಲ ಅಂತ. ಈಗ ನೀವು ಯಾವ್ದಾದ್ರು ವಿಲೇಜಸ್ ಹೇಳಿದ್ರೆ ಇದಕ್ಕೆ ಚೆಕ್ ಮಾಡ್ತೀವಿ ಯಾವ ಸ್ಪೇಸಲ್ಲಿದೆ, ಏನಕ್ಕಲ್ಲಿ JJM ಇಂದ ನೀರು ಕೊಡ್ತೀವಿ. ಆಯ್ತು, ಯಾವ ನೀರೇ ಕುಡಿ. ಪೈಪ್ ಲೈನ್ ಆದ್ಮೇಲೆ ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ನಿಮಗೆ. ಪೈಪ್ ಲೈನ್ ಎಲ್ಲ ಆಗಿ ಎಲ್ಲ ಮಾಡಿ ದುಡ್ಡೆಲ್ಲ ತಕೊಂಡಿದಾರಲ್ಲ ಅವರು. ಈಗ ಯಾಕೆ ಫಾರೆಸ್ಟ್ ಮದುವೆ ಮಾಡೋಕ್ಕಿಂತ ಮುಂಚೆ ಫಾರೆಸ್ಟ್ ಕ್ಲಿಯರೆನ್ಸ್ ನಾವು ಒಪ್ಕೋತೀನಿ. ಪೈಪ್ ಲೈನ್ ಮಾಡಿದಾರೆ, ಆಗದಿದಾರೆ, ಪೈಪ್ ಹಾಕಿದಾರೆ, ಕನೆಕ್ಷನ್ ಕೊಡೋದು ಕಷ್ಟ ಅಷ್ಟೇ.